ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. SSC GD ಗೆ ಸಂಬಂಧಪಟ್ಟಂತಹ ಹಿಂದಿ ಗ್ರಾಮರ್ ಟಾಪಿಕ್ ಅಲ್ಲಿ ಹಿಂದಿನ ತರಗತಿಯಲ್ಲಿ ನಾವು ಸರ್ವನಾಮ ಅಂತಕ್ಕಂಥ ಟಾಪಿಕ್ ಅನ್ನು ಕುರಿತು ನೋಡಿದ್ವಿ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಲಿಂಗ ಅಂತಕ್ಕಂಥ ಟಾಪಿಕ್ ಅನ್ನು ಕುರಿತು ನೋಡೋಣ. ಲಿಂಗ ಅಂತೇಳಿ ತುಂಬಾ ಜನ ಕಮೆಂಟ್ ಅಲ್ಲಿ ಕೂಡ ಸರ್ ಲಿಂಗಗಳ ಬಗ್ಗೆ ಕ್ಲಾಸ್ ಮಾಡ್ರಿ ಅಂತ ಹೇಳಿದ್ರಿ. ಹಾಗೆ ತತ್ಸಮ ತದ್ಭವದ ಬಗ್ಗೆ ಕೇಳಿದ್ರೆ ಅದು ಕೂಡ ನಾನು ವಿಡಿಯೋಸ್ ಅನ್ನು ಮಾಡಿ ಹಾಕಿದ್ದೀನಿ. ದಯವಿಟ್ಟು ನೀವು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಪ್ಲೇ ಲಿಸ್ಟಲ್ಲಿ ಹೋಗ್ರಿ. ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಲಿ ವಿಡಿಯೋಸಲ್ಲಿ ಪ್ಲೇ ಲಿಸ್ಟ್ ಓಪನ್ ಮಾಡಿದರೆ ಹಿಂದಿ SSC GD ಗೆ ಸಂಬಂಧಪಟ್ಟಂತಹ ಕ್ಲಾಸಸ್ಗಳು ನಿಮಗೆ ಅಲ್ಲಿ ಸಿಗ್ತವೆ. ಮತ್ತೆ ಯಾರೆಲ್ಲ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಬೆಲ್ ಐಕನ್ ಒತ್ತಿರಿ. ನಾವು ಯಾವುದೇ ಒಂದು ವಿಡಿಯೋಸ್ ನಿಮಗೆ ನೆಕ್ಸ್ಟ್ ಹಾಕ್ತಾ ಇದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಜೊತೆಗೆ ನಿಮಗೆ ಉಪಯೋಗ ಕೂಡ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ. ಕ್ಲಾಸಸ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ತಾ ಇರ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಹಾಗಾದ್ರೆ ಲಿಂಗ ಅಂದ್ರೇನು, ಕನ್ನಡದೊಳಗೂ ಕೂಡ ನಾವು ಇದನ್ನ ಲಿಂಗಗಳು ಅಂತಕ್ಕಂಥ ಒಂದು ಟಾಪಿಕ್ ಅನ್ನು ನೋಡ್ತೀವಿ. ಗ್ರಾಮರ್ ಟಾಪಿಕ್ ಒಳಗೆ ಲಿಂಗಗಳು ಅಂತಕ್ಕಂಥ ಒಂದು ಟಾಪಿಕ್ ಅನ್ನು ನೋಡ್ತೀವಿ. ಲಿಂಗಗಳು ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್. ಈಸಿ ಆಗಿರ್ತಕ್ಕಂಥ ಮಾರ್ಕ್ಸ್ ಅನ್ನು ನೀವು ಇಲ್ಲಿ ತಗೋಬಹುದು. 1ರಿಂದ 2 ಕ್ವಶನ್ ಈಸಿಯಾಗಿ ಬರ್ತದೆ. ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ, ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಲಿಂಗಗಳು, ವಚನಗಳು, ಮತ್ತೆ ಏಕವಚನ, ಬಹುವಚನ, ವಿಲೋಮ ಶಬ್ದ, ಪರ್ಯಾಯವಾಚಕ ಶಬ್ದಗಳು ತುಂಬಾ ಈಸಿ ಆಗಿರ್ತಕ್ಕಂಥದ್ದು, ನಿಮಗೆ ಸ್ಕೋರ್ ಅನ್ನ ತಂದು ಕೊಡ್ತಕ್ಕಂಥದ್ದು ಟಾಪಿಕ್. ಇವು ಎಲ್ಲಾ ವಿಡಿಯೋಸ್ ಅನ್ನ ನಾನು ಮಾಡಿ ಹಾಕಿದ್ದೀನಿ. ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಹೋಗ್ರಿ, ಅಲ್ಲಿ ಅದನ್ನ ವಿಡಿಯೋಸ್ ಓಪನ್ ಮಾಡಿ ಪ್ಲೇ ಲಿಸ್ಟ್ ಅಲ್ಲಿ ನೋಡಿದ್ರೆ SSC GD ಗೆ ಸಂಬಂಧಪಟ್ಟಂತಹ ಎಲ್ಲಾ ಟಾಪಿಕ್ಗಳು ನಿಮ್ಗೆ ಅಲ್ಲಿ ಸಿಗ್ತಾವೆ ಪ್ಲೇ ಲಿಸ್ಟ್ ಅಲ್ಲಿ. ಮತ್ತೆ ಇನ್ನು ಉಳಿದಿರ್ತಕ್ಕಂಥ ಟಾಪಿಕ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗ ಇರುವಂತಹ ಕ್ಲಾಸಸ್ಗಳು ನೀವು ನೋಡಿದ್ದೆ ಆದ್ರೆ ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್ಸ್ಗಳು, ತುಂಬಾ ಈಸಿಯಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅದನ್ನ ಉಪಯೋಗ ಪಡ್ಕೊಡ್ರಿ ಅಂತ ಹೇಳ್ತಾ ನೋಡ್ರಿ. ಲಿಂಗ ಅಂದ್ರೆ ಏನು? शब्दों के जिस रूप से उसके पुरुष या स्त्री जाति का होने का पता चलता है उसे लिंग कहते हैं. ಅಂದ್ರೆ ಯಾವುದೇ ಒಂದು ಶಬ್ದವನ್ನ ಉಪಯೋಗ ಮಾಡುವಾಗ ಅದು ಪುರುಷ ಜಾತಿಗೆ ಸೇರಿದೆಯೋ ಅಥವಾ ಸ್ತ್ರೀ ಜಾತಿಗೆ ಸೇರಿದೆಯೋ ಎಂಬುದನ್ನ ಕಂಡುಹಿಡಿಯುವುದೇ ಲಿಂಗ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಲಿಂಗದ ಪ್ರಕಾರಗಳು ಬರ್ತಾವ. ಒಂದು ಪುಲ್ಲಿಂಗ ಮತ್ತು ಇನ್ನೊಂದು ಸ್ತ್ರೀಲಿಂಗ ಅಂತಕ್ಕಂಥದ್ದು 2 ಪ್ರಕಾರಗಳು ಬರ್ತಾವ. ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಅಂತಕ್ಕಂಥದ್ದು 2 ಪ್ರಕಾರಗಳು ಬರ್ತಾವ. ಹಾಗಾದ್ರೆ ಪುಲ್ಲಿಂಗ ಅಂದ್ರೆ ಏನು? वे शब्द जो पुरुष जाति का बोध कराता है उसे पुल्लिंग कहते हैं. ಯಾವ ಶಬ್ದ ಪುರುಷ ಜಾತಿಯನ್ನ ಅಧ್ಯಯನ ಮಾಡ್ಲಿಕ್ಕೆ ಅಥವಾ ಪುರುಷ ಜಾತಿಯನ್ನ ತಿಳಿಸುತ್ತದೆಯೋ ಅದನ್ನ ಪುಲ್ಲಿಂಗ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಲಡಕ, ಪಿತಾ, ರಾಜ, ಘೋಡ, ಪಹಾಡ್, ಘರ್ ಅಂತಕ್ಕಂಥದ್ದು. ಇವು ಎಕ್ಸಾಂಪಲ್ಸ್ ನಿಮಗೆ ಮುಂದೆ ಇನ್ನು ಹಲವಾರು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಅಂದ್ರೆ ಯಾವ ಶಬ್ದಗಳು ಪುರುಷ ಜಾತಿಗೆ ಸಂಬಂಧಪಟ್ಟಂತಹ ವಸ್ತುಗಳ ಬಗ್ಗೆ ಅಥವಾ ವ್ಯಕ್ತಿಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅನುಕೂಲವಾಗುತ್ತೋ ಅದನ್ನು ನಾವು ಪುಲ್ಲಿಂಗ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸ್ತ್ರೀಲಿಂಗ ಅಂದ್ರೆ ವೇ ಶಬ್ದ ಜೋ ಸ್ತ್ರೀ ಜಾತಿ ಕಾ ಬೋಧ ಕರಾತೆ ಹೇ ಉಸೆ ಸ್ತ್ರೀಲಿಂಗ ಕಹತೆ ಹೇ. ಯಾವ ಪದಗಳು ಸ್ತ್ರೀ ಜಾತಿ ಅಂದ್ರೆ ಸ್ತ್ರೀ ಜಾತಿಯ ಬಗ್ಗೆ ಹೇಳುವಂತ ಪದಗಳನ್ನ ಸ್ತ್ರೀಲಿಂಗ ಅಂತ ಹೇಳಿ ಕರಿತೀವಿ. ಉದಾಹರಣೆ ನೋಡ್ರಿ, ಲಡಕಿ, ಮಾತಾ, ರಾಣಿ, ಘೋಡಿ, ನದಿ, ರಾತ್ ಅಂತಕ್ಕಂಥದ್ದು ಸ್ತ್ರೀಲಿಂಗಕ್ಕೆ ಉದಾಹರಣೆಗಳಾಗಿವೆ. ಅಂದ್ರೆ ಯಾವ ಪದಗಳು ಪುರುಷ ಜಾತಿಗೆ ಸಂಬಂಧಪಟ್ಟ ಬಗ್ಗೆ ಅಧ್ಯಯನ ಮಾಡ್ತೀವಿ ಅದನ್ನು ಪುಲ್ಲಿಂಗ ಅಂತ ಕರೆದ್ರೆ, ಸ್ತ್ರೀಯರ ಬಗ್ಗೆ ಅಥವಾ ಸ್ತ್ರೀ ಜಾತಿಗೆ ಸಂಬಂಧಪಟ್ಟ ಪದಗಳನ್ನ ನಾವು ಸ್ತ್ರೀಲಿಂಗ ಪದಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನೋಡ್ರಿ, ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್. ನೀವು ಶಬ್ದಗಳನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತ. ಶಬ್ದಗಳನ್ನ ನೋಡ್ಕೊಂಡಿದ್ದೆ ಆದ್ರೆ 1ರಿಂದ 2 ಮಾರ್ಕ್ಸ್ ಈಸಿಯಾಗಿ ನಿಮ್ ಪಾಕೆಟ್ ಅಲ್ಲಿ ಇದ್ದಂಗ. ನೋಡ್ರಿ, ಲಡಕ, ಲಡಕ ಪದದ ಸ್ತ್ರೀಲಿಂಗ ಪದ ಲಡಕಿ. ಲಡಕ, ಲಡಕಿ. ನರ, ನಾರಿ. ನರ ಅಂದ್ರೆ ಮನುಷ್ಯ, ನಾರಿ ಅಂದ್ರೆ ಸ್ತ್ರೀಲಿಂಗ ಬರುತ್ತ. ನರ ಅಂದ್ರೆ ಮನುಷ್ಯ, ಮಹಿಳೆ. ಪಿತಾ, ತಂದೆ. ಪಿತಾ ಸ್ತ್ರೀಲಿಂಗ ಮಾತಾ. ಸಖ, ಸಖಿ. ಸಖ ಅಂದ್ರೆ ಗೆಳೆಯ, ಗೆಳೆಯ, ಗೆಳತಿ ಅಂತ ಕರಿತೀವಿ. ದಾದಾ, ದಾದಿ. ದಾದಾ ಅಂದ್ರೆ ಅಜ್ಜ, ಅಜ್ಜಿ. ಮೌಸ, ಮೌಸಿ. ಚಿಕ್ಕಪ್ಪ, ಚಿಕ್ಕಮ್ಮ. ಕುತ್ತ,
ಕುತ್ತ ಕುತ್ತಿ ಬರಲ್ಲ, ಕುತಿಯ ಅಂತ ಬರುತ್ತ. ಕುತ್ತ ಪದಕ್ಕೆ ಸ್ತ್ರೀಲಿಂಗ ಪದ ಕುತಿಯ. ಕುತ್ತ ಪದದ ಸ್ತ್ರೀಲಿಂಗ ಪದ ಕುತಿಯ. ಸ್ವಲ್ಪ ಇಂಥವು ನೋಡ್ಕೋಬೇಕಾಗತ್ತ. ಅಲ್ಲಿ ಕುತ್ತ ಕೊಟ್ಟ ಕುತ್ತೆ, ಕುತ್ತಿ, ಕುತ್ಯ ಅಂತ ಕೊಟ್ಟಿರ್ತಾರ. ನೀವು ಕುತಿಯ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡ್ಬೇಕಾಗತ್ತ. ಕುತ್ತಿ ಅಲ್ಲ, ಮತ್ತೆ ಕುತ್ತ ಪದದ ಸ್ತ್ರೀಲಿಂಗ ಕುತ್ತಿ ಅಲ್ಲ, ಕುತಿಯ ಅಂತ ಬರುತ್ತೆ. ಭಾಯಿ, ಭಾಯಿ ಅಂದ್ರೆ ಸಹೋದರ, ಅದರ ಸ್ತ್ರೀಲಿಂಗ ಪದ ಬಹನ್. ಆದಮಿ, ಆದಮಿ ಅಂದ್ರೆ ಪುರುಷ, ಔರತ್ ಅಂದ್ರೆ ಮಹಿಳೆ ಅಂತ ಕರಿತೀವಿ. ಇದನ್ನ ಸ್ವಲ್ಪ ನೋಡ್ಕೊರಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆದಮಿ, ಔರತ್. ಹಾತಿ, ಹಾತಿ, ಹಾತಿ ಇದು ಪುಲ್ಲಿಂಗ ಪದ ಆದ್ರೆ ಹತನಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ಪದ. ಇದನ್ನ ಸ್ವಲ್ಪ ನೋಡ್ಕೊರಿ. ಸರಿಲಿ ಈ ಅಂತಕ್ಕಂಥ ಉಚ್ಚಾರಣೆ ಇದೆ ಹಾತಿ. ಇದು ಈ ಅಂದ್ರೆ ಸ್ತ್ರೀಲಿಂಗ ಬರ್ಬೋದಲ್ಲ, ಇಲ್ಲ. ಗಂಡಾನೆಗೆ ಹಾತಿ ಅಂತ ಕರಿತೀವಿ, ಹೆಣ್ಣಾನೆಗೆ ಹತನಿ ಅಂತ ಕರಿತೀವಿ. ಹಾತಿ ಪದದ ಸ್ತ್ರೀಲಿಂಗ ಪದ ಹತನಿ. ನೀವು ಯಾರಿಗೆ ನಿಮ್ಗೆ ಕ್ಲಾಸಸ್ ಲೈಕ್ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ತಾ ಇರ್ರಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಮತ್ತೆ ಯಾರೆಲ್ಲ ನಮ್ಮ ಇನ್ನು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡು ಅಂತ ಹೇಳ್ತಾ, ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್. ಪದಗಳನ್ನ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಈಸಿ ಆಗಿರ್ತಕ್ಕಂಥ ಟಾಪಿಕ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ರೆ ಒಂದೊಂದು ಮಾರ್ಕ್ಸ್ ನಾವು ಹಾಳು ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಒಂದೊಂದು ಮಾರ್ಕ್ಸಿಗೂ ವ್ಯಾಲ್ಯೂ ಇರುತ್ತೆ. ಪಾಯಿಂಟ್ ಅಲ್ಲಿ ಜಾಬ್ ಮಿಸ್ ಆಗಿರೋದನ್ನ ನಾವು ನೋಡ್ತೀವಿ. ನೋಡ್ರಿ, ನಾನಾ ಅಂತಕ್ಕಂಥ ಪದ ಇದೆ. ನಾನಾ ಅಂದ್ರೆ ಅಜ್ಜ, ಇದರ ಸ್ತ್ರೀಲಿಂಗ ಪದ ನಾನಿ. ನಾನಾ, ನಾನಿ. ಜೀಜಾ, ದೀದಿ ಅಥವಾ ಸಾಲಿ. ಜೀಜಾ, ದೀದಿ ಅಥವಾ ಸಾಲಿ. ಚಾಚಾ, ಚಾಚಾ ಪದದ ಸ್ತ್ರೀಲಿಂಗ ಪದ ಚಾಚಿ. ಚಾಚಾ ಪದದ ಸ್ತ್ರೀಲಿಂಗ ಪದ ಚಾಚಿ. ಫೂಪ, ಮಾವ ಅಂತ ಕರಿತೀವಿ. ಅತ್ತೆ ಮಾವ, ಸೋದರತ್ತೆ, ಸೋದರ ಮಾವ ಅಂತ ಕರಿತೀವಲ್ಲ. ಫೂಪ ಪದದ ಸ್ತ್ರೀಲಿಂಗ ಪದ ಬುವ. ಫೂಪ ಪದದ ಸ್ತ್ರೀಲಿಂಗ ಪದ ಬುವ. ಮಾಮ, ಮಾಮ ಸ್ತ್ರೀಲಿಂಗ ಪದ ಮಾಮಿ ಅಂತಕ್ಕಂಥದ್ದು. ಹಾಗೆ ಮುಂದಿನ ಪದ ನೋಡ್ರಿ, ವಿಧುರ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವಿಧುರ, ವಿಧುರ ಅಂದ್ರೆ ಹೆಂಡತಿ ಸತ್ತಿರ್ತಕ್ಕಂಥ ಗಂಡನನ್ನ ವಿಧುರ ಅಂತ ಕರೆದ್ರೆ ಅದರ ಸ್ತ್ರೀಲಿಂಗ ಪದ ವಿಧವಾ. ಅಂದ್ರೆ ಗಂಡ ಸತ್ತ ಮಹಿಳೆಗೆ ವಿಧವೆ ಅಂತ ಕರಿತೀವಲ್ಲ, ವಿಧವೆ ಅಂತ ಕರಿತೀವಿ. ಅಂದ್ರೆ ಗಂಡ ಸತ್ತ ಮಹಿಳೆಗೆ ವಿಧವೆ ಅಂತ ಕರಿತೀವಿ. ಹೆಂಡತಿ ಸತ್ತ ಗಂಡನಿಗೆ ವಿಧುರ ಅಂತ ಹೇಳಿ ಕರಿತೀವಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ನೋಡ್ಕೊರಿ. ವಿಧುರ, ವಿಧುವ. ವಿಧುರ, ವಿಧವ. ಬಾಯಿ, ಬಹನ್. ಇದು ರಿಪೀಟ್ ಆಗಿದೆ ಅನ್ಸುತ್ತೆ. ಬಾಯಿ, ಬಹನ್. ವರ ಅಂತಕ್ಕಂಥ ಪದ ಇದೆ. ವರ, ವಧು. ವರ ಅಂದ್ರೆ ಮದುಮಗ, ವಧು ಅಂದ್ರೆ ಮದುಮಗಳು. ವರ, ವಧು. ಬೇಟಾ ಪದದ ಸ್ತ್ರೀಲಿಂಗ ಪದ ಬೇಟಿ. ಬೇಟಾ ಪದದ ಸ್ತ್ರೀಲಿಂಗ ಪದ ಬೇಟಿ. ಸಸೂರ್, ಸಾಸ್. ಸಸೂರ್ ಅಂದ್ರೆ ಮಾವ, ಸಾಸ್ ಅಂದ್ರೆ ಅತ್ತೆ. ಸಸೂರ್ ಪದದ ಸ್ತ್ರೀಲಿಂಗ ಪದ ಸಾಸ್. ಪೋತ, ಮೊಮ್ಮಗ. ಪೋತ ಅಂದ್ರೆ ಮೊಮ್ಮಗ, ಪೋತಿ ಅದರ ಸ್ತ್ರೀಲಿಂಗ ಪದ. ಪೋತ ಪದದ ಸ್ತ್ರೀಲಿಂಗ ಪದ ಪೋತಿ. ದಾಮಾದ್, ದಾಮಾದ್ ಅಳಿಯ. ದಾಮಾದ್ ಅಂದ್ರೆ ಅಳಿಯ, ಅದರ ಸ್ತ್ರೀಲಿಂಗ ಪದ ಬಹು. ದಾಮಾದ್, ಬಹು. ಮುಂದೆ ನೋಡ್ರಿ, ಪತಿ. ಪತಿ ಪದದ ಸ್ತ್ರೀಲಿಂಗ ಪದ ಪತ್ನಿ. ಸಾಮ್ರಾಟ್, ಇದನ್ನ ಸ್ವಲ್ಪ ತಿಳ್ಕೊರಿ, ಈಸಿ ಆಗಿರ್ತಕ್ಕಂಥದ್ದು ಮತ್ತೆ ಇಂಪಾರ್ಟೆಂಟ್. ಸಾಮ್ರಾಟ್ ಪದದ ಸ್ತ್ರೀಲಿಂಗ ಪದ ಸಾಮ್ರಾಜ್ಞಿ. ಮತ್ತೆ ಸಾಮ್ರಾಟಿ ಬರಲ್ಲ, ಸಾಮ್ರಾಟಿ ಬರಲ್ಲ. ಸಾಮ್ರಾಟ್ ಪದದ ಸ್ತ್ರೀಲಿಂಗ ಪದ ಸಾಮ್ರಾಜ್ಞಿ ಅಥವಾ ಸಾಮ್ರಾಜ್ಞಿ ಅಂತ ಬರುತ್ತ. ಪುರುಷ, ಸ್ತ್ರೀ. ಪುರುಷ ಪದದ ಸ್ತ್ರೀಲಿಂಗ ಪದ ಸ್ತ್ರೀ. ರಾಜ, ರಾಣಿ. ರಾಜ ಪದದ ಸ್ತ್ರೀಲಿಂಗ ಪದ ರಾಣಿ. ಬಚ್ಚ, ಬಚ್ಚಿ. ರಾಜಕುಮಾರ, ರಾಜಕುಮಾರಿ. ಆದಮಿ, ಔರತ್. ದೇವ, ದೇವಿ. ದೇವರು, ದೇವತೆ ಅಂತ ಕರಿತೀವಿ. ದೇವ, ದೇವಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ಪದ. ಛಾತ್ರ ಅಂದ್ರೆ ವಿದ್ಯಾರ್ಥಿ. ಛಾತ್ರ ಅಂದ್ರೆ ವಿದ್ಯಾರ್ಥಿ. ಛಾತ್ರ ಅಂದ್ರೆ ವಿದ್ಯಾರ್ಥಿನಿ. ಛಾತ್ರ ಪದದ ಸ್ತ್ರೀಲಿಂಗ ಪದ ಛಾತ್ರಿ ಬರಂಗಿಲ್ಲ, ಮತ್ತೆ ಛಾತ್ರ ಬರುತ್ತೆ. ಛಾತ್ರ ಪದದ, ಛಾತ್ರ ಪದದ ಸ್ತ್ರೀಲಿಂಗ ಪದ ಛಾತ್ರ. ಛಾತ್ರಿ ಅಲ್ಲ ಮತ್ತೆ. ಇದನ್ನ ಸ್ವಲ್ಪ ನೋಡ್ಕೊರಿ. ಇಂಥವು ಇರತಕ್ಕಂಥದ್ದನ್ನು ಕನ್ಫ್ಯೂಸ್ ಆಗುವಂಥ ಪದಗಳನ್ನು ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತೆ. ಛಾತ್ರ ಅಂದ್ರ ಪುಲ್ಲಿಂಗ ಆದ್ರ, ವಿದ್ಯಾರ್ಥಿ ಆದ್ರ ವಿದ್ಯಾರ್ಥಿನಿ ಅಂದ್ರ ಛಾತ್ರ. ನಾಯಕ್, ನಾಯಕ್ ನಾಯಕಿ ಅಲ್ಲ ಮತ್ತೆ. ನಾಯಕ್ ಅಂದ್ರ ಇದರ ಸ್ತ್ರೀಲಿಂಗ ಪದ ನಾಯಿಕಾ ಅಂತ ಬರುತ್ತೆ. ನಾಯಕ್ ಪದದ ಸ್ತ್ರೀಲಿಂಗ ಪದ ನಾಯಿಕ. ಇದನ್ನ ಸ್ವಲ್ಪ ನೋಡ್ಕೊರಿ. ನಾಯಿಕ, ನಾಯಕಿ ಅಲ್ಲ ಮತ್ತೆ.
ಕನ್ನಡದೊಳಗ ನಾಯಕ ನಾಯಕಿ ಅಂತ ಕರಿತೀವಿ, ಆದ್ರೆ ಹಿಂದಿ ಒಳಗ ನಾಯಿಕಾ ಅಂತ ಕರಿತೀವಿ. ನಾಯಕ್ ಪದದ ಸ್ತ್ರೀಲಿಂಗ ಪದ ನಾಯಿಕ. ಅಧ್ಯಾಪಕ, ಅಧ್ಯಾಪಿಕ, ಇದು ಸ್ವಲ್ಪ ನೋಡ್ಕೊರಿ. ಅಧ್ಯಾಪಕ ಪದದ ಸ್ತ್ರೀಲಿಂಗ ಪದ ಅಧ್ಯಾಪಿಕ. ಅಧ್ಯಾಪಕ ಪದದ ಸ್ತ್ರೀಲಿಂಗ ಪದ ಅಧ್ಯಾಪಿಕ. ಮತ್ತೆ ಅಧ್ಯಾಪಕಿಯಲ್ಲ, ಅಧ್ಯಾಪಕಿಯಲ್ಲ, ಅಧ್ಯಾಪಿಕ. ಅಧ್ಯಾಪಕ ಪದದ ಸ್ತ್ರೀಲಿಂಗ ಪದ ಅಧ್ಯಾಪಿಕ. ಅಧ್ಯಾಪಕಿಯಲ್ಲ, ಮತ್ತೆ ಅಧ್ಯಾಪಕಿ ಅಂತಾನೆ ಕೊಟ್ಟಿರ್ತಾರ, ಕನ್ಫ್ಯೂಸ್ ಮಾಡಕ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ನಾಯಕ್ ಪದದ ಸ್ತ್ರೀಲಿಂಗ ಪದ ನಾಯಿಕ. ಅಧ್ಯಾಪಕ ಪದದ ಸ್ತ್ರೀಲಿಂಗ ಪದ ಅಧ್ಯಾಪಿಕ. ಮುಂದೆ ನೋಡ್ರಿ, ಲೇಖಕ್. ಲೇಖಕ್ ಇದನ್ನ ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ. ಲೇಖಕ ಅಂದ ತಕ್ಷಣ ಲೇಖಕಿ ಅಂತ ಹಾಕ್ಬಿಡ್ತೀರಿ. ಲೇಖಕಿ ಅಲ್ಲ, ಲೇಖಿಕ. ಲೇಖಿಕ. ಲೇಖಕ್ ಪದದ ಸ್ತ್ರೀಲಿಂಗ ಪದ ಲೇಖಿಕ. ಲೇಖಕಿ ಅಲ್ಲ, ಕರೆಕ್ಟಾಗಿ ನೋಡ್ರಿ. ಲೇಖಕ ಅಲ್ಲ, ಲೇಖಿಕ. ಲೇಖಕ ಪದದ ಸ್ತ್ರೀಲಿಂಗ ಪದ ಲೇಖಿಕ. ಮುಂದೆ ನೋಡ್ರಿ, ಶಿಷ್ಯ. ಶಿಷ್ಯ ಅಂದ್ರೆ ಶಿಷ್ಯ, ಚೇಲ ಅಂತ ಕರಿತೀವಿ. ಇದರ ಸ್ತ್ರೀಲಿಂಗ ಪದ ಶಿಷ್ಯ. ಶಿಷ್ಯ ಪದದ ಸ್ತ್ರೀಲಿಂಗ ಪದ ಶಿಷ್ಯ. ಕವಿ, ತುಂಬಾ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಕವಿ ಪದದ ಸ್ತ್ರೀಲಿಂಗ ಪದ ಕವಯಿತ್ರಿ. ಕವಯತ್ರಿ ಅಲ್ಲ, ಮತ್ತೆ ಕವಯಿತ್ರಿ. ಕವಯಿತ್ರಿ ಅಂತಕ್ಕಂಥದ್ದು ಕವಿ ಪದದ ಸ್ತ್ರೀಲಿಂಗ ಪದ. ಮುಂದೆ ನೋಡ್ರಿ, ಸೇವಕ. ಸೇವಕ ಪದದ ಸ್ತ್ರೀಲಿಂಗ ಪದ ಸೇವಿಕಾ. ಸೇವಕಿ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಸೇವಿಕಾ. ಸೇವಕ ಪದದ ಸ್ತ್ರೀಲಿಂಗ ಪದ ಸೇವಿಕಾ. ಮತ್ತೆ ಸೇವಕಿ ಅಂತ ಹಾಕಿದ್ರೆ ರಾಂಗ್ ಆಗತ್ತ. ಸೇವಕಿ ಅಲ್ಲ, ಸೇವಿಕಾ. ಗಾಯಕ್. ಗಾಯಕಿ ಅಲ್ಲ, ಮತ್ತೆ ಗಾಯಕ ಪದದ ಸ್ತ್ರೀಲಿಂಗ ಪದ ಗಾಯಿಕ. ಗಾಯಕ ಪದದ ಸ್ತ್ರೀಲಿಂಗ ಪದ ಗಾಯಿಕ. ಮತ್ತೆ ನೀವು ಗಾಯಕಿ ಅಂತ ಬರ್ದಿದ್ರಿ, ಗಾಯಕಿ ಅಂತ ಬರ್ದಿದ್ರಿ, ತಪ್ಪಾಗತ್ತೆ. ಗಾಯಕ್ ಪದದ ಸ್ತ್ರೀಲಿಂಗ ಪದ ಗಾಯಿಕ. ಮಾಲೀಕ್. ಮಾಲೀಕ್ ಅಂದ್ರೆ ಸಾಹುಕಾರ. ಇದರ ಸ್ತ್ರೀಲಿಂಗ ಪದ ಮಾಲಕಿನ್. ಮಾಲಕಿ ಅಲ್ಲ, ಮತ್ತೆ ಮಾಲೀಕ್ ಪದದ ಸ್ತ್ರೀಲಿಂಗ ಪದ ಮಾಲಕಿನ್. ಮಾಲೀಕ್ ಪದದ ಸ್ತ್ರೀಲಿಂಗ ಪದ ಮಾಲಕಿನ್. ಮತ್ತೆ ಮಾಲಕಿ ಅಲ್ಲ, ಮಾಲಕಿನ್. ಇವನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ಇಲ್ಲೇ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಹಾಳು ಮಾಡ್ಕೊಳ್ಳೋದು. ಕವಿ ಅಂದ ತಕ್ಷಣ ಕವತ್ರಿ ಅಂತ ಬರ್ದು ಬಿಡ್ತೀರಿ. ಶಿಷ್ಯ ಅಂದ ತಕ್ಷಣ ಶಿಷ್ಯ ಅಂತ ಬರ್ದು ಬಿಡ್ತೀರಿ. ಲೇಖಕ ಅಂದ್ರೆ ಲೇಖಕಿ ಅಂತ ಬರ್ದು ಬಿಡ್ತೀರಿ. ಲೇಖಕಿ ಅಲ್ಲ, ಲೇಖಿಕ. ಅಧ್ಯಾಪಕ, ಅಧ್ಯಾಪಿಕ. ನಾಯಿಕ, ನಾಯಕಿ ಅಲ್ಲ, ಮತ್ತೆ ಮಾಲಿಕ್, ಮಾಲಕಿನ್. ಅಭಿನೇತ. ಅಭಿನೇತ. ಅಭಿನೇತ ಪದದ ಸ್ತ್ರೀಲಿಂಗ ಪದ ಅಭಿನೇತ್ರಿ ಅಂತ ಬರುತ್ತೆ. ಅಭಿನೇತ ಪದದ ಸ್ತ್ರೀಲಿಂಗ ಪದ ಅಭಿನೇತ್ರಿ. ಅಭಿನಯ, ಅಭಿನಯಗಾರ್ತಿ ಅಂತ ಕರಿತೀವಿ. ನೌಕರ್. ಇದನ್ನ ಸ್ವಲ್ಪ ನೋಡ್ಕೊಂತೀರಿ, ತುಂಬಾ ಸಲ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ನೌಕರ್ ಪದದ ಸ್ತ್ರೀಲಿಂಗ ಪದ ನೌಕರಾಣಿ. ನೌಕರಿ ಅಲ್ಲ, ಮತ್ತೆ ನೌಕರಾಣಿ. ನೇತ. ನೇತ ಅಂದ್ರೆ ನಾಯಕ. ಇದರ ಸ್ತ್ರೀಲಿಂಗ ಪದ ನೇತ್ರಿ ಅಂತ ಬರುತ್ತೆ. ನೇತಿ ಬರಲ್ಲ, ನೇತ್ರಿ. ನೇತ್ರ ಪದದ ಸ್ತ್ರೀಲಿಂಗ ಪದ ನೇತ್ರಿ. ಹಾಗೆ ಮುಂದೆ ನೋಡ್ರಿ, ಗ್ವಾಲ. ಗ್ವಾಲ ಅಂದ್ರೆ ಗೋವುಗಳನ್ನ ಕಾಯುವವನು. ಕೃಷ್ಣ. ಕೃಷ್ಣನನ್ನ ಗ್ವಾಲ ಅಂತ ಕರಿತೀವಿ. ಗ್ವಾಲ ಪದದ ಸ್ತ್ರೀಲಿಂಗ ಪದ ಗ್ವಾಲಿನ್. ಗ್ವಾಲಿ ಅಲ್ಲ, ಮತ್ತೆ ಗ್ವಾಲಿನ್. ಗ್ವಾಲಿ ಅಲ್ಲ, ಗ್ವಾಲ ಪದದ ಸ್ತ್ರೀಲಿಂಗ ಪದ ಗ್ವಾಲಿನ್. ಸ್ವಾಮಿ. ಸ್ವಾಮಿ ಅಂದ್ರೆ ಗಂಡ ಅಥವಾ ಗುರುಗಳನ್ನ ಸ್ವಾಮಿ ಅಂತ ಕರಿತೀವಿ. ಇದರ ಸ್ತ್ರೀಲಿಂಗ ಪದ ಸ್ವಾಮಿನಿ. ಸ್ವಾಮಿ ಪದದ ಸ್ತ್ರೀಲಿಂಗ ಪದ ಸ್ವಾಮಿನಿ. ಧೋಬಿ ಅಂತ ಬರುತ್ತೆ. ಧೋಬಿ ಪದದ ಸ್ತ್ರೀಲಿಂಗ ಪದ ಧೋಬಿನ್. ನೆನ್ಪಿಟ್ಕೋರಿ, ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಧೋಬಿ ಪದದ ಸ್ತ್ರೀಲಿಂಗ ಪದ ಧೋಬಿನ್. ವಿದ್ವಾನ್ ಅಂತ ಪದ ಇದೆ. ವಿದ್ವಾನ್. ವಿದ್ವಾನ್ ಪದದ ಸ್ತ್ರೀಲಿಂಗ ಪದ ವಿದೂಷಿ. ವಿದ್ವಾನ್ ಪದದ ಸ್ತ್ರೀಲಿಂಗ ಪದ ವಿದೂಷಿ. ಇದು ಕೂಡ ತುಂಬಾ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್, ಸ್ವಲ್ಪ ನೋಡ್ಕೋರಿ. ವಿದ್ವಾನ್ ಪದದ ಸ್ತ್ರೀಲಿಂಗ ಪದ ವಿದೂಷಿ. ಮಾಲಿ. ಮಾಲಿ ಅಂದ್ರೆ ಮಾಲಿನಿ ಅಥವಾ ಮಾಲಿನ್ ಅಂತಕ್ಕಂಥದ್ದು. ಮಾಲಿ ಪದದ ಸ್ತ್ರೀಲಿಂಗ ಪದ ಮಾಲಿನ್. ಬಲವಾನ್. ಬಲವಾನ್ ಅಂದ್ರೆ ಶಕ್ತಿಯುತ, ಶಕ್ತಿಯುಳ್ಳ ಮನುಷ್ಯ ಅಂತ ಕರಿತೀವಿ. ಬಲವಾನ್ ಪದದ ಸ್ತ್ರೀಲಿಂಗ ಪದ ಬಲವತಿ. ಬಲವಾನ್ ಪದದ ಸ್ತ್ರೀಲಿಂಗ ಪದ
ಬಲವತಿ. ದುಲ್ಹಾ, ದುಲ್ಹಾ ಅಂದ್ರೆ ಮದುಮಗ, ಇದರ ಸ್ತ್ರೀಲಿಂಗ ಪದ ದುಲ್ಹನ್, ಸ್ತ್ರೀಲಿಂಗ ಪದ ದುಲ್ಹನ್. ಶ್ರೀಮಾನ್, ಶ್ರೀಮಾನ್ ಶ್ರೀಮತಿ, ಶ್ರೀಮಾನ್ ಪದದ ಸ್ತ್ರೀಲಿಂಗ ಪದ ಶ್ರೀಮತಿ. ಬುಡ, ಬುಡಿಯ, ಬುಡಿಯಲ್ಲ ಮತ್ತೆ, ಬುಡ ಪದದ ಸ್ತ್ರೀಲಿಂಗ ಪದ ಬುಡಿಯ, ಬುಡಿಯಲ್ಲ ಮತ್ತೆ ಬುಡಿಯ. ಮುಂದೆ ನೋಡ್ರಿ, ಆಯುಷ್ಮಾನ್, ಆಯುಷ್ಮಾನ್ ಭವ ಅಂತ ಕರೀತೀವಿ. ಆಯುಷ್ಮಾನ್ ಅಂದ್ರೆ ಗಂಡು ಮಕ್ಕಳಿಗೆ ಬಳಸುವಂತ ಪದ ಆಯುಷ್ಮಾನ್, ಇದರ ಸ್ತ್ರೀಲಿಂಗ ಪದ ಆಯುಷ್ಮತಿ. ಆಯುಷ್ಮಾನ್ ಪದದ ಸ್ತ್ರೀಲಿಂಗ ಪದ ಆಯುಷ್ಮತಿ. ಪಡೋಸಿ, ಪಡೋಸಿ ಅಂದ್ರೆ ಪಕ್ಕದ ಮನೆಯವ, ಪಕ್ಕದ ಮನೆಯವ ಪುಲ್ಲಿಂಗ ಆದ್ರೆ ಇದರ ಸ್ತ್ರೀಲಿಂಗ ಪಡೋಸಿನ್ ಅಥವಾ ಪಡೋಸನ್ ಅಂತಕ್ಕಂಥದ್ದು. ಪಡೋಸನ್, ಪಡೋಸಿ. ಪಡೋಸ್ ಪದದ ಸ್ತ್ರೀಲಿಂಗ ಪದ ಪಡೋಸನ್. ಪಾಠಕ್, ಪಾಠಕ್ ಅಂದ್ರೆ ಶಿಕ್ಷಕ, ಪಾಟಿಕ ಅಂದ್ರೆ ಶಿಕ್ಷಕಿ, ಇದನ್ನು ಕೂಡ ಅರ್ಥ ಬರ್ತದೆ. ಪಾಠಕ್ ಪದದ ಸ್ತ್ರೀಲಿಂಗ ಪದ ಪಾಟಿಕ, ಪಾಠಕಿ ಅಲ್ಲ ಮತ್ತೆ ಪಾಟಿಕ. ಪಾಠಕ್ ಪದದ ಸ್ತ್ರೀಲಿಂಗ ಪದ ಪಾಟಿಕ. ಮುಂದೆ ನೋಡ್ರಿ, ಸೇರ್, ಪ್ರಾಣಿಗಳ ಹೆಸರು. ಸೇರ್, ಸೇರ್ ಸೇರನಿ, ಸೇರ್ ಪದ ಸ್ತ್ರೀಲಿಂಗ ಪದ ಸೇರನಿ. ಹಿರಣ್, ಹಿರಣ್ ಪದದ ಜಿಂಕೆ, ಹಿರಣ್ ಅಂದ್ರೆ ಜಿಂಕೆ, ಸೇರ್ ಅಂದ್ರೆ ಹುಲಿ, ಸಿಂಹ, ಸೇರ್ ಅಂದ್ರೆ ಸಿಂಹ ಅಂತ ಕರಿತೀವಿ. ಹಾಗಾದ್ರೆ ಹಿರಣ್ ಅಂದ್ರೆ ಜಿಂಕೆ, ಜಿಂಕೆ ಪದದ ಸ್ತ್ರೀಲಿಂಗ ಪದ ಹಿರಣಿ, ಹಿರಣ್ ಹಿರಣಿ. ಭಾಗ್, ಭಾಗ್ ಅಂದ್ರೆ ಹುಲಿ, ಇದರ ಸ್ತ್ರೀಲಿಂಗ ಪದ ಭಗಿನಿ. ಭಾಗ್ ಪದದ ಸ್ತ್ರೀಲಿಂಗ ಪದ ಭಗಿನಿ. ನೋಡ್ರಿ, ಭಾಗ್ ಭಾಗಿ ಅಲ್ಲ ಮತ್ತೆ ಭಾಗ್ ಭಗಿನಿ. ಹಾತಿ, ಹಾತಿ ರಿಪೀಟೆಡ್ ಆಗೈತಿ, ಹತನಿ, ಹಾತಿ ಪದದ ಸ್ತ್ರೀಲಿಂಗ ಪದ ಹತನಿ. ಘೋಡಾ ಪದದ ಸ್ತ್ರೀಲಿಂಗ ಪದ ಘೋಡಿ. ಬಂದರ್, ಬಂದರ್ ಅಂದ್ರೆ ಕೋತಿ, ಇದರ ಸ್ತ್ರೀಲಿಂಗ ಪದ ಬಂದರಿ ಅಲ್ಲ ಮತ್ತೆ ಬಂದರಿಯ, ಬಂದರಿಯ. ಬಂದರ್ ಪದದ ಸ್ತ್ರೀಲಿಂಗ ಪದ ಬಂದರಿಯ. ಗದಾ, ಗದಾ ಅಂದ್ರೆ ಗಂಡು ಕತ್ತೆ, ಕತ್ತೆ ಪದ ಸ್ತ್ರೀಲಿಂಗ ಪದ ಗದಿ, ಗದಾ ಗದಿ. ಕುತ್ತ, ಇದನ್ನು ನಿಮಗೆ ಹೇಳಿದೆ ಕುತಿಯ ಅಂತ, ಕುತ್ತ ಕುತ್ತಿ ಅಲ್ಲ ಮತ್ತೆ ಕುತಿಯ. ಊಂಟ್, ಊಂಟ್ ಅಂದ್ರೆ ಜಿಂಕೆ, ಈ ಒಂಟೆ ಸಾರಿ, ಊಂಟ್ ಅಂದ್ರೆ ಒಂಟೆ, ಇದರ ಸ್ತ್ರೀಲಿಂಗ ಪದ ಊಂಟನಿ, ಊಂಟಿ ಅಲ್ಲ ಮತ್ತೆ ಊಂಟ್ ಪದದ ಸ್ತ್ರೀಲಿಂಗ ಪದ ಊಂಟನಿ. ಚೂಹಾ, ಇಲಿ, ಚೂಯಿಯ, ಚೂಹಾ ಪದದ ಸ್ತ್ರೀಲಿಂಗ ಪದ ಚೂಹಿಯ, ಚೂಹಿಯ ಅಂತ ಕರಿತೀವಿ. ಬೈಲ್, ಎತ್ತು, ಇದರ ಸ್ತ್ರೀಲಿಂಗ ಪದ ಗಾಯ್. ಬಕರ, ಬಕರಿ. ಮೋರ್, ನವಿಲು ಅಂತ ಕರಿತೀವಿ. ಮೋರ್ ಪದದ ಸ್ತ್ರೀಲಿಂಗ ಪದ ಮೋರನಿ ಅಂತಕ್ಕಂಥದ್ದು. ಮೋರ್ ಪದದ ಸ್ತ್ರೀಲಿಂಗ ಪದ ಮೋರನಿ. ಇದು ಕೂಡ ಸ್ವಲ್ಪ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ನೋಡ್ಕೊರಿ. ಈ ರೀತಿಯಾಗಿ ಸ್ತ್ರೀಲಿಂಗ ಪದಗಳು ಇರ್ತಾವ, ಬಟ್ ತುಂಬಾ ಈಸಿ ಇರ್ತಾವ, ಬಟ್ ಸ್ವಲ್ಪ ಸ್ವಲ್ಪ ದೀರ್ಘದೊಳಗ ಒಂದೊಂದು ಅಕ್ಷರದೊಳಗೆ ಇರ್ತಾವ. ಸ್ವಲ್ಪ ಕ್ಲಿಯರ್ ಆಗಿ ನೋಡ್ರಿ. ಈಸಿ ಇದೆ ಅಂತೇಳಿ ಬರತ್ ಅಂತೇಳಿ ಅವಸರದಲ್ಲಿ ಹಾಕಿ ಒಂದು ಮಾರ್ಕ್ಸ್ ಕಳ್ಕೊಳಕ್ ಹೋಗ್ಬಿಟ್ರೆ, ಒಂದೊಂದು ಮಾರ್ಕ್ಸ್ ಕೂಡ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ನೋಡ್ರಿ, ಮುರ್ಗಾ ಅಂತಕ್ಕಂಥದ್ದು ಹುಂಜ ಅಂತ ಕರಿತೀವಿ. ಮುರ್ಗಾ, ಇದರ ಸ್ತ್ರೀಲಿಂಗ ಪದ ಮುರ್ಗಿ, ಮುರ್ಗಾ ಪದ ಸ್ತ್ರೀಲಿಂಗ ಪದ ಮುರ್ಗಿ. ಭೈಂಸ, ಕೋಣ, ಇದರ ಸ್ತ್ರೀಲಿಂಗ ಪದ ಭೈಂಸ್, ಎಮ್ಮೆ. ಕಬೂತರ್, ಕಬೂತರಿ, ಕಬೂತರ್ ಪದದ ಸ್ತ್ರೀಲಿಂಗ ಪದ ಕಬೂತರಿ. ಸಿಂಹ, ಸಿಂಹನಿ, ಸಿಂಹ ಸಿಂಹಣಿ. ಹಂಸ, ಹಂಸನಿ, ಹಂಸ ಹಂಸನಿ. ಶಿಯಾರ್, ಶಿಯಾರ್ ಶಿಯಾರನಿ, ಶಿಯಾರ್ ಪದದ ಸ್ತ್ರೀಲಿಂಗ ಪದ ಶಿಯಾರನಿ. ಬಿಲಾವ, ಬಿಲಾವ, ಇದರ ಪದದ ಸ್ತ್ರೀಲಿಂಗ ಪದ ಬಿಲ್ಲಿ. ಬೆಕ್ಕು, ಹೆಣ್ಣು ಬೆಕ್ಕು ಗಂಡು ಬೆಕ್ಕು. ಬಿಲಾವ್ ಅಂದ್ರೆ ಗಂಡು ಬೆಕ್ಕು, ಇದರ ಸ್ತ್ರೀಲಿಂಗ ಪದ ಬಿಲ್ಲಿ. ಮೆಂಡಕ್, ಕಪ್ಪೆ. ಮೆಂಡಕ್, ಮೆಂಡಕ್ ಪದದ ಸ್ತ್ರೀಲಿಂಗ ಪದ ಮೆಂಡಕಿ, ಮೆಂಡಕ್ ಪದದ ಸ್ತ್ರೀಲಿಂಗ ಪದ ಮೆಂಡಕಿ, ಮೆಂಡಕಿ. ಚಿಡ, ಚಿಡಿಯ, ಪಕ್ಷಿಗಳು ಅಂತ ಕರಿತೀವಿ. ಚಿಡ, ಚಿಡಿಯ. ಕಚುವ, ಕಚುವ ಪದದ ಸ್ತ್ರೀಲಿಂಗ ಪದ ಮಾದ ಅಥವಾ ಕಚುವ ಅಂತ ಕರಿತೀವಿ. ಮಾದ ಕಚುವ ಅಂತ ಕರಿತೀವಿ. ಕಚುವ ಪದದ ಸ್ತ್ರೀಲಿಂಗ ಪದ ಮಾದ ಕಚುವ. ಭಾಲು, ಭಾಲು ಪದದ ಸ್ತ್ರೀಲಿಂಗ ಪದ ಮಾದ ಭಾಲು ಅಂತ ಕರಿತೀವಿ. ಮಾದ ಪದದ ಭೂಲ ಸಾರಿ ಭಾಲು ಪದದ ಸ್ತ್ರೀಲಿಂಗ ಪದ ಮಾದ ಭಾಲು. ಮುಂದೆ ನೋಡ್ರಿ, ಡಿಬ್ಬ, ಡಿಬ್ಬ ಅಂದ್ರೆ ಬಾಕ್ಸ್ ಅಂತ ಕರಿತೀವಿ. ಇದರ ಸ್ತ್ರೀಲಿಂಗ ಪದ ಡಿಬ್ಬಿಯ, ಡಿಬ್ಬ ಪದದ ಸ್ತ್ರೀಲಿಂಗ ಪದ ಡಿಬಿಯ. ಕಟೋರ್, ಕಟೋರಿ,
ಕಠೋರ ಪದದ ಸ್ತ್ರೀಲಿಂಗ ಪದ ಕಟೋರಿ. ಮಟಕ, ಮಡಿಕೆ ಅಂತ ಕರಿತೀವಿ, ಇದರ ಸ್ತ್ರೀಲಿಂಗ ಪದ ಮಟಕಿ. ರಸ್ಸ, ರಸ್ಸ ಅಂದ್ರೆ ಹಗ್ಗ, ರಸ್ಸಿ ಅಂತಕ್ಕಂಥ ಪದ. ರಸ್ಸ ಪದದ ಸ್ತ್ರೀಲಿಂಗ ಪದ ರಸ್ಸಿ. ಹಾಡ್, ಹಾಡ್ ಪದದ ಸ್ತ್ರೀಲಿಂಗ ಪದ ಪಹಾಡಿ. ಹಾಡ್ ಪದದ ಸ್ತ್ರೀಲಿಂಗ ಪದ ಪಹಾಡಿ. ಠೋಕರ, ಠೋಕರ ಪದದ ಸ್ತ್ರೀಲಿಂಗ ಪದ ಠೋಕರಿ. ಝಂಡ, ಝಂಡಿ. ಝಂಡ ಪದದ ಸ್ತ್ರೀಲಿಂಗ ಪದ ಝಂಡಿ. ಸಂದೂಕ್, ಸಂದೂಕಚಿ. ಸಂದೂಕ್ ಪದದ ಸ್ತ್ರೀಲಿಂಗ ಪದ ಸಂದೂಕಚಿ. ಚಿಮಟ, ಚಿಮಟ ಪದದ ಸ್ತ್ರೀಲಿಂಗ ಪದ ಚಿಮಟಿ. ಚಾತ್ ಅಥವಾ ಛತ ಅಂತ ಕರೆಯೋದು, ಛತ, ಛತ್ರಿ. ಛತ ಪದದ ಸ್ತ್ರೀಲಿಂಗ ಪದ ಛತರಿ ಅಥವಾ ಛತರಿ ಅಂತ ಕರಿತೀವಿ. ಮುಂದೆ ನೋಡ್ರಿ, ನಲ, ನಲ ಪದದ ಸ್ತ್ರೀಲಿಂಗ ಪದ ನಲಿ. ನಲ ಪದದ ಸ್ತ್ರೀಲಿಂಗ ಪದ ನಲಿ. ಪಹಾಡ್, ಪಹಾಡಿ. ಪಹಾಡ್ ಪದದ ಸ್ತ್ರೀಲಿಂಗ ಪದ ಪಹಾಡಿ. ಘಡ, ಘಡಿ. ಘಡ ಪದದ ಸ್ತ್ರೀಲಿಂಗ ಪದ ಘಡಿ. ಪಂಕ, ಪಂಕಿ. ಸುತ, ಸುತಿ ಅಂದ್ರೆ ಮಗಳು ಅಂತ ಕರಿತೀವಿ, ಮಗಳು, ಮಗ, ಮಗಳು, ಮಗ. ಲಗೋಟ್, ಲಗೋಟಿ. ಪುತ್ರ ಪದದ ಸ್ತ್ರೀಲಿಂಗ ಪದ ಪುತ್ರಿ. ಸುತ, ಸುತಿ ಅಥವಾ ಸುತ ಅಂತ ಬರುತ್ತೆ, ಸುತ, ಸುತಿ. ಅನುಜ, ಅನುಜ. ಅನುಜ ಮಗಳು, ಮಗ ಅಂತ ಕರಿತೀವಿ. ಅನುಜ ಅಂದ್ರೆ ಮಗ, ಅದರ ಸ್ತ್ರೀಲಿಂಗ ಪದ ಅನುಜ. ಅನುಜ ಪದದ ಸ್ತ್ರೀಲಿಂಗ ಪದ ಅನುಜ. ಪ್ರಿಯ, ಪ್ರಿಯ ಪದದ ಸ್ತ್ರೀಲಿಂಗ ಪದ ಪ್ರಿಯ. ಪ್ರಿಯ ಪದದ ಸ್ತ್ರೀಲಿಂಗ ಪದ ಪ್ರಿಯ. ಮಹೋದಯ್, ಮಹೋದಯ ಪದದ ಸ್ತ್ರೀಲಿಂಗ ಪದ ಮಹೋದಯ. ಮಹೋದಯ ಪದದ ಸ್ತ್ರೀಲಿಂಗ ಪದ ಮಹೋದಯ. ಈ ರೀತಿಯಾಗಿ ನಾವು ಸ್ತ್ರೀಲಿಂಗ ಪದಗಳನ್ನ ಇವತ್ತು ತರಗತಿಯಲ್ಲಿ ನಾವು ನೋಡಿದ್ವಿ. ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್. ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡ್ರಿ. ಒಂದೊಂದು ಸ್ವರ್ಗ, ವಿಸರ್ಗ, ದೀರ್ಘ, ಒತ್ತಕ್ಷರದೊಳಗ ನೀವು ಒಂದೊಂದು ಮಾರ್ಕ್ಸ್ ಅನ್ನು ಕಳ್ಕೊಬೇಕಾಗತ್ತೆ. ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್. ಇವು ಸ್ವಲ್ಪ ಈಸಿ ಆಗಿರ್ತಕ್ಕಂಥ ನೀವು ಆರಾಮಾಗಿ ನೋಡ್ಕೋತೀರಿ. ಬಟ್ ನೀವು ಸ್ವಲ್ಪ ಕನ್ಫ್ಯೂಸ್ ಆಗೋದಂದ್ರೆ ಇಲ್ಲೇ ನಾನು ನಿಮ್ಗೆ ಪದೇ ಪದೇ ಹೇಳಿದ್ದೆ ನೋಡ್ರಿ. ಛಾತ್ರ ಅಂದ್ರೆ ಛಾತ್ರ, ನಾಯಕ ಅಂದ್ರೆ ನಾಯಿಕ, ನಾಯಕಿ ಅಲ್ಲ. ಅಧ್ಯಾಪಕ ಅಂದ್ರೆ ಅಧ್ಯಾಪಿಕ, ಲೇಖಕ ಅಂದ್ರೆ ಲೇಖಿಕ, ಕವಿ ಅಂದ್ರೆ ಕವಯಿತ್ರಿ, ಕವಯತ್ರಿ ಅಲ್ಲ ಮತ್ತೆ ಕವಯಿತ್ರಿ. ಸೇವಕ ಪದದ ಸೇವಿಕಾ, ಸೇವಕಿ ಅಲ್ಲ. ಗಾಯಕದು ಗಾಯಿಕ, ಗಾಯಕಿ ಅಲ್ಲ. ಮಾಲಿಕ್ ಪದದ ಸ್ತ್ರೀಲಿಂಗ ಪದ ಮಾಲಕಿನ್. ಅಭಿನೇತ, ಅಭಿನೇತ್ರಿ. ನೌಕರ್, ನೌಕರಾಣಿ. ಈ ರೀತಿಯಾಗಿರ್ತಂತ ಇವು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವನ್ನ ನೋಡ್ಕೊರಿ. ಜಾಸ್ತಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್, ಮತ್ತೆ ಸ್ವಲ್ಪ ಬಹಳ ಕನ್ಫ್ಯೂಸ್ ಆಗ್ತಾವು, ಸ್ವಲ್ಪ ನೋಡ್ಕೊಂಡಿರ್ರಿ. ಈ ರೀತಿಯಾಗಿ ನಾವು ಇವತ್ತಿನ ತರಗತಿಯಲ್ಲಿ SSC GD ಗೆ ಸಂಬಂಧಪಟ್ಟಂತ ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಲಿಂಗಗಳು. 1 ರಿಂದ 2 ಮಾರ್ಕ್ಸ್ ಇರ್ತಾವು. ತುಂಬಾ ಈಸಿ ಆಗಿರ್ತಕ್ಕಂಥ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊರಿ. ಈ ಕ್ಲಾಸಸ್ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿನಿ. ದಯವಿಟ್ಟು ಕ್ಲಾಸಿಗೆ ಲೈಕ್ ಮಾಡ್ತಾ ಇರ್ರಿ. ಹಾಗೆ ಯಾರೆಲ್ಲ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ನಾವು ಮುಂದೆ ಮಾಡ್ತಕ್ಕಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದರ ಉಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ, ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೆ ನಮಸ್ಕಾರ.